ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪ್ರಧಾನಿ ಮೋದಿ ಹೊಸ ಕಚೇರಿಗೆ ಶಿಫ್ಟ್ ಆಗಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತದ ಪ್ರಧಾನಿಯಾದವರು ಯಾವ ಆಫೀಸ್ನಲ್ಲಿದ್ರೋ ಆ ಆಫೀಸ್ ಇರಲ್ಲ. ಇನ್ಮೇಲೆ ಅತ್ಯಂತ ಸುರಕ್ಷಿತವಾದ ಹೊಸ PM ಆಫೀಸ್ ಓಪನ್ ಆಗಿದೆ. ಇನ್ನೊಂದ್ ಕಡೆ ತಲಬದಿ ವಿಜಯರ ರ್ಯಾಲಿಯಿಂದ ಮತ್ತೊಬ್ಬ ವ್ಯಕ್ತಿಯ ಪ್ರಾಣ ಹೋಗಿದೆ. ಅತ್ತ ಬೆಂಗಳೂರಿನ ಹೈವೇನಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ಅಪಘಾತ ಆಗಿದೆ. ಬಾಂಗ್ಲಾದ ಹೊಸ ನಾಯಕ ತಾರಿಕ್ ರೆಹಮಾನ್ಗೆ ಮೋದಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಬರೀ ಎಕ್ಸ್ ಅಲ್ಲಿ, ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿದಷ್ಟೇ ಅಲ್ಲ. ಇನ್ನೊಂದ್ ಕಡೆ ವೆನೆಜುವೆಲಾದ ತೈಲ ಸಮುದ್ರಕ್ಕೆ ಭಾರತ ನುಗ್ಗು ಬಿಟ್ಟಿದೆ. ಹಾಗೆ ಪುಟಿನ್ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಯಾನಕ ಶಸ್ತ್ರಾಸ್ತ್ರಗಳನ್ನ ಕೊಡೋಕೆ ಈಗ ಡೀಲ್ ಆಗಿದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫುಲ್ ನ್ಯೂಸ್ ನಲ್ಲಿ. ಮೊದಲಿಗೆ ಹೊಸದಾಗಿ ಉದ್ಘಾಟನೆಯಾಗಿರೋ ಪ್ರಧಾನಿ ಕಚೇರಿಯಿಂದ ಶುರು ಮಾಡೋಣ. ಭಾರತದ ಅತ್ಯಂತ ಪವರ್ಫುಲ್ ಅಡ್ರೆಸ್ ಬದಲಾಗಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರ ಅಧಿಕೃತ ಕಚೇರಿ PMO ಶಿಫ್ಟ್ ಆಗಿದೆ. ಸೇವಾ ತೀರ್ಥ ಕಾಂಪ್ಲೆಕ್ಸ್ ಗೆ ಶಿಫ್ಟ್ ಆಗಿದೆ. ದಿಲ್ಲಿಯ ಕರ್ತವ್ಯ ಪಥದಲ್ಲಿರೋ ಕಾಂಪ್ಲೆಕ್ಸ್ ಅನ್ನ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಕೇಂದ್ರ ಸಚಿವಾಲಯಗಳು ಕೂಡ ಕೆಲಸ ಮಾಡೋಕೆ ನಿರ್ಮಾಣ ಮಾಡಿರೋ ನೂತನ ಕರ್ತವ್ಯ ಭವನ್ 1 ಮತ್ತು 2 ಅನ್ನ ಕೂಡ ಮೋದಿ ಇನಾಗ್ರೇಟ್ ಮಾಡಿದ್ದಾರೆ. ಭಾರತದ ಸರ್ಕಾರಿ ವ್ಯವಸ್ಥೆ ಉತ್ತಮವಾಗಿ ಕೆಲಸ ಮಾಡೋಕೆ ಇಟ್ಟಂತಹ ದೊಡ್ಡ ಹೆಜ್ಜೆ ಇದು ಅಂತ ಸರ್ಕಾರ ಹೇಳಿದೆ. ಈ ಮೂಲಕ ದೇಶದ 3 ಪ್ರಮುಖ ಡಿಸಿಷನ್ ಮೇಕಿಂಗ್ ಕಚೇರಿಗಳು ಒಟ್ಟಾಗಿವೆ. ಪ್ರಧಾನಮಂತ್ರಿಗಳ ಕಚೇರಿ, ಹಾಗೆ ರಾಷ್ಟ್ರೀಯ ಭದ್ರತೆಯನ್ನ ಹ್ಯಾಂಡಲ್ ಮಾಡೋ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಮತ್ತು ಸಚಿವಾಲಯಗಳ ನಡುವಿನ ಕೆಲಸಗಳನ್ನ ಕೋಆರ್ಡಿನೇಟ್ ಮಾಡೋ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಕಚೇರಿಗಳು ಒಂದೇ ಕಾಂಪ್ಲೆಕ್ಸ್ ನಲ್ಲಿ ಬರ್ತಾ ಇದಾವೀಗ. ಇದಕ್ಕೂ ಮುಂಚೆ PM ಆಫೀಸ್ ದಿಲ್ಲಿಯ ರೈಸಿನಾ ಹಿಲ್ ನಲ್ಲಿರೋ ಸೌತ್ ಬ್ಲಾಕ್ ನಲ್ಲಿತ್ತು. ಅತ್ತ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಸರ್ದಾರ್ ಪಟೇಲ್ ಭವನ್ ನಲ್ಲಿತ್ತು. ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ರಾಷ್ಟ್ರಪತಿ ಭವನದಲ್ಲಿ ಆಪರೇಟ್ ಆಗ್ತಾ ಇತ್ತು. ಈಗ ಎಲ್ಲ ಒಂದೇ ಕಡೆಗೆ ಬಂದಿವೆ. ಈ ಹೊಸ ಕಾಂಪ್ಲೆಕ್ಸ್ ನಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಬಳಸಿ ಎಲ್ಲ ಕಚೇರಿಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಲಾಗಿದೆ. ಎಲ್ಲ ಕಚೇರಿಗಳಿಗೂ ಒಂದೇ ಮೇನ್ ಎಂಟ್ರೆನ್ಸ್ ಮತ್ತು ರಿಸೆಪ್ಷನ್ ಫೆಸಿಲಿಟಿ ಇದೆ. ಹೆಚ್ಚೆಚ್ಚು ಡಿಜಿಟಲ್ ಸಿಸ್ಟಮ್ ಗಳನ್ನ ಬಳಸಲಾಗುತ್ತೆ. ಕಟ್ಟಡವನ್ನ 4 ಸ್ಟಾರ್ ಗೃಹ ಅಂದ್ರೆ ಗ್ರೀನ್ ರೇಟಿಂಗ್ ಫಾರ್ ಇಂಟಿಗ್ರೇಟೆಡ್ ಹ್ಯಾಬಿಟೇಟ್ ಅಸೆಸ್ಮೆಂಟ್ ಮಾನದಂಡಗಳ ಪ್ರಕಾರ ನಿರ್ಮಾಣ ಮಾಡಲಾಗಿದೆ. ಪರಿಸರ ಸ್ನೇಹಿ, ವೆಚ್ಚ ಉಳಿತಾಯ, ಕಡಿಮೆ ಇಂಧನ ಬಳಸೋ ಕಾನ್ಸೆಪ್ಟ್ ನಲ್ಲಿ ಡಿಸೈನ್ ಮಾಡಲಾಗಿದೆ. ಇಡೀ ಕಾಂಪ್ಲೆಕ್ಸ್ ನಲ್ಲಿ ಅಡ್ವಾನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ನಿಯೋಜನೆ ಮಾಡಲಾಗಿದೆ. ಇನ್ನು ಕರ್ತವ್ಯ ಭವನ 1 ಮತ್ತು 2 ಬಗ್ಗೆ ನೋಡೋದಾದ್ರೆ ಇಲ್ಲಿ ಅನೇಕ ಸಚಿವಾಲಯಗಳಿವೆ. ಹಣಕಾಸು, ರಕ್ಷಣೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಶಿಕ್ಷಣ, ಕೃಷಿ, ಕಾನೂನು, ಮಾಹಿತಿ, ಕಾರ್ಪೊರೇಟ್ ವ್ಯವಹಾರಗಳು, ಸಂಸ್ಕೃತಿ, ಬುಡಕಟ್ಟು ವ್ಯವಹಾರಗಳು, ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಸಚಿವಾಲಯಗಳು ಇದರಲ್ಲಿ ಬರ್ತವೆ. ಎಷ್ಟು ದಿನ ಈ ಇಲಾಖೆಗಳು ದಿಲ್ಲಿ ಅನೇಕ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ವು. ಫೈಲ್ ಮೂವ್ ಆಗೋದೇ ಕಷ್ಟ ಆಗಿತ್ತು. ಈಗ ಎಲ್ಲ ಒಟ್ಟಾಗಿವೆ. ಸಚಿವಾಲಯಗಳ ನಡುವಿನ ಸಮನ್ವಯ ಈಸಿ ಆಗುತ್ತೆ. ಜನರಿಗೂ ಕೂಡ ಸರ್ಕಾರಿ ಕಚೇರಿಗಳ ಆಕ್ಸೆಸ್ ಈಸಿ ಆಗುತ್ತೆ. ಏನೋ ಹೊಸ ಕಚೇರಿಗೆ ಕಾಲಿಡ್ತಿದ್ದ ಹಾಗೆ PM ನರೇಂದ್ರ ಮೋದಿ ಅವರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಫೈಲ್ಗಳಿಗೆ ಸೈನ್ ಮಾಡಿದ್ದಾರೆ. PM ರಾಹತ್ ಸ್ಕೀಮ್, ಲಖಪತಿ ದೀದಿ, ಅಗ್ರಿಕಲ್ಚರ್ ಇನ್ಫ್ರಾ ಫಂಡ್ಗಳಿಗೆ ಸೈನ್ ಹಾಕಿದ್ದಾರೆ. ಅದೇ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 100 ರೂಪಾಯಿ ನಾಣ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು ಈ ಪ್ರಧಾನಿ ಕಚೇರಿಯನ್ನ ನಾನು ದೇಶಕ್ಕೆ ಡೆಡಿಕೇಟ್ ಮಾಡ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಓಲ್ಡ್ ಬಿಲ್ಡಿಂಗ್ ಅನ್ನ ಪಬ್ಲಿಕ್ ಮ್ಯೂಸಿಯಂ ಆಗಿ ಬದಲಾಯಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಅದಕ್ಕೆ ಯುಗೀನ್ ಭಾರತ್ ಸಂಗ್ರಹಾಲಯ ಅಂತ ಹೆಸರಿಡಲಾಗಿದೆ. ಡಿಸೆಂಬರ್ 19, 2024ರಲ್ಲಿ ಫ್ರಾನ್ಸ್ನ ಮ್ಯೂಸಿಯಂ ಡೆವಲಪ್ಮೆಂಟ್ ಏಜೆನ್ಸಿಯೊಂದಿಗೆ ಭಾರತ ಒಪ್ಪಂದ ಬೇರೆ ಮಾಡಿಕೊಂಡಿತ್ತು. ಅದರಂತೆ ಈಗ ಮ್ಯೂಸಿಯಂ ರೆಡಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಜನ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರ್ಬೋದು. ಮ್ಯೂಸಿಯಂ ಅಲ್ಲಿ ಏನೆಲ್ಲ ಇಟ್ಟಿದಾರಲ್ಲ ನೋಡ್ಕೊಂಡ್ ಬರ್ಬೋದು. ಏನೋ ಬಾಂಗ್ಲಾದಲ್ಲಿ ಚುನಾವಣೆ ಆಯ್ತು. BNP ಪಕ್ಷ ಭರ್ಜರಿ ಜಯ ಕೂಡ ಗಳಿಸ್ತು. ಇದರ ಬೆನ್ನಲ್ಲೇ ಭಾರತ ಫುಲ್ ಆಕ್ಟಿವ್ ಮೋಡ್ಗೆ ತಿರುಗಿದೆ. ಪ್ರಧಾನಿ ನರೇಂದ್ರ ಮೋದಿ BNP ಅಧ್ಯಕ್ಷ ತಾರಿಕ್ ರೆಹಮಾನ್ಗೆ ಫೋನ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಮೋದಿ ಅವರು ತಾರಿಕ್ ರೆಹಮಾನ್ ಜೊತೆ ಮಾತನಾಡಿ ತುಂಬಾ ಸಂತೋಷ ಆಯ್ತು. ಬಾಂಗ್ಲಾ ಚುನಾವಣೆಯಲ್ಲಿ ಗೆದ್ದಿರೋದಕ್ಕೆ ಶುಭಾಶಯ. ಬಾಂಗ್ಲಾ ಜನರ ಆಕಾಂಕ್ಷೆಗಳನ್ನ ಈಡೇರಿಸುವವರ ಪ್ರಯತ್ನಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಭಾರತ, ಬಾಂಗ್ಲಾ ನೆರೆಹೊರೆ ರಾಷ್ಟ್ರಗಳು. ಸೊ 2 ರಾಷ್ಟ್ರಗಳ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗೆ ನಾವು ಕಮಿಟ್ ಆಗಿದ್ದೇವೆ. ಅದನ್ನು ಅವರಿಗೆ ನಾನು ಫೋನ್ ನಲ್ಲಿ ಹೇಳಿದ್ದೀನಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಬಾಂಗ್ಲಾದ ಹೊಸ ನಾಯಕನಾಗಿ ತಾರಿಕ್ ರೆಹಮಾನ್ ಫೆಬ್ರವರಿ 14ನೇ ತಾರೀಕು ಅಧಿಕಾರ ಸ್ವೀಕಾರ ಮಾಡಬಹುದು ಅಂತ ಹೇಳಲಾಗ್ತಿದೆ. ಈ ಮೂಲಕ ನೊಬೆಲ್ ಪ್ರಶಸ್ತಿ ವಿಜೇತ ಸ್ಮಾಲ್ ಫಿನಾನ್ಸ್ ಗೈ ಯೂನಸ್ರ ಆಡಳಿತ 1.5 ವರ್ಷದ ಆಡಳಿತ ಅಂತ್ಯ ಆಗ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಅಸಲಿ ಎಲೆಕ್ಷನ್ ವಾರ್ ಶುರುವಾಗಿದೆ. ಊಹೆ ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ರಾಜ್ಯದಲ್ಲಿರೋ ಎಲ್ಲಾ ಮಹಿಳೆಯರ ಅಕೌಂಟ್ಗೆ ತಲಾ 5,000 ರೂಪಾಯಿ ಬಂದ್ರೆ ಹೇಗಿರುತ್ತೆ. ಆ ಕೆಲಸವನ್ನ DMK ಮಾಡಿದೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ ತಮಿಳುನಾಡಿನ 1.31 ಕೋಟಿ ಮಹಿಳೆಯರಿಗೆ 5,000 ರೂಪಾಯಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಕಲೈನರ್ ವುಮನ್ ರೈಟ್ಸ್ ಅಥವಾ ಕರುಣಾನಿಧಿ ಮಹಿಳಾ ಹಕ್ಕುಗಳ ಸ್ಕೀಮ್ ಅಂತ ಹೇಳಿ ಈ ಹಣವನ್ನ ಹಾಕಿದ್ದಾರೆ. ಮೊದಲು ಈ ಸ್ಕೀಮ್ ನಡಿ ತಿಂಗಳಿಗೆ 1,000 ರೂಪಾಯಿ ಕೊಡ್ತಾ ಇದ್ರು. ಈಗ 5,000 ರೂಪಾಯಿ ಹಣವನ್ನ
ಸೇರಿಸಿ ಹಾಕಿದ್ದಾರೆ. ಈ ಬಗ್ಗೆ MK ಸ್ಟಾಲಿನ್ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಇದರಲ್ಲಿದೆ. ಹಾಗೆ ಸಮ್ಮರ್ ಸ್ಪೆಷಲ್ ಪ್ಯಾಕೇಜ್ ನಡಿ 2,000 ರೂಪಾಯಿ ಹಣವನ್ನ ಹಾಕಿದೀವಿ ಅಂತ. ಸಮ್ಮರ್ ಸ್ಪೆಷಲ್ ಪ್ಯಾಕೇಜ್ ಅಂತ ಅಲ್ಲದೆ, ಈ ಸಲದ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈಗ ಕೊಡ್ತಿರೋ 1,000 ರೂಪಾಯಿನಿಂದ 2,000 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಘೋಷಿಸಿದ್ದಾರೆ. ಸಮ್ಮರ್ ಸ್ಪೆಷಲ್ ಪ್ಯಾಕೇಜ್ ಅಂದ್ರೆ ಸಮ್ಮರ್ ಅಲ್ಲಿರೋ ಎಲೆಕ್ಷನ್ ಅರ್ಥ ಮಾಡ್ಕೋಬೇಕು. ವೋಟ್ ಹಾಕ್ಬೇಕಾದ್ರೆ ಪಾಪ ಸಾಹೇಬರು ದುಡ್ಡು ಹಾಕಿದ್ದಾರೆ ಒತ್ತಣ ಅಂತ ಆ ಲೆಕ್ಕಾಚಾರ ಇವ್ರದ್ದು. ತಮಿಳುನಾಡಿನ ಪ್ರಮುಖ ಪ್ರತಿಪಕ್ಷ AIADMK ಕೂಡ ಇದನ್ನ ಹಿಡ್ಕೊಂಡು ಪ್ರಶ್ನೆ ಮಾಡಿದೆ. ಅಣ್ಣಾ DMK ಲಾಸ್ಟ್ ಟೈಮ್ ಸಮ್ಮರ್ ಅಲ್ಲಿ 2024 ಸಮ್ಮರ್ ನಲ್ಲಿ ಬಿಸಿಲು ಕಮ್ಮಿ ಇತ್ತಾ, ಅವಾಗ ಹಾಕಿಲ್ವಲ್ಲ ದುಡ್ಡು ಅಂತ ಕೇಳಿದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡಿನಲ್ಲಿ ಪೊಲಿಟಿಕಲ್ ಜರ್ನಿ ಶುರು ಮಾಡಕ್ ಹೊರಟಿರೋ ತಲಬದಿ ವಿಜಯ್ ತಮಿಳುನಾಡಿನ ಸೇಲಂನಲ್ಲಿ ಚುನಾವಣಾ ರ್ಯಾಲಿ ಮಾಡಿದ್ದಾರೆ. ಸ್ನೇಹಿತರೆ, ಕರೂರ್ ರ್ಯಾಲಿ ಕಾಲ್ ತುಳಿತಲ್ಲ ಆಗಿತ್ತಲ್ಲ, ಅದಾದ್ಮೇಲೆ ಪಾಂಡಿಚೇರಿಯಲ್ಲಿ ಒಂದು ರ್ಯಾಲಿ ಆಗಿತ್ತು. ಆನಂತರ ಇದೇ ಮೇಜರ್ ರ್ಯಾಲಿ, ಅಲ್ಲೂ ಮತ್ತೆ ದುರಂತ, ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಹೃದಯಾಘಾತ ಆಗಿ ಮಹಾರಾಷ್ಟ್ರ ಮೂಲದ 37 ವರ್ಷದ ಸೂರಜ್ ಅವರು ಮೃತಪಟ್ಟಿದ್ದಾರೆ. ವಿಪರೀತ ಕ್ರೌಡ್ ಆಗಿ ಈ ರೀತಿ ಆಗಿದೆ ಅನ್ನೋ ಆರೋಪವನ್ನ ಮಾಡಲಾಗ್ತಿದೆ. ಪೊಲೀಸರು 5,000 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು. ಆದರೆ 7,000ಕ್ಕೂ ಅಧಿಕ ಜನರನ್ನು ರ್ಯಾಲಿಯಲ್ಲಿ ಸೇರಿಸಿಕೊಂಡಿದ್ರು TVK ಅವರು ಅಂತ ಹೇಳಿ ಸ್ಟಾಲಿನ್ ಸರ್ಕಾರ ಆರೋಪ ಮಾಡಿದೆ. ಇನ್ನು ಘಟನೆ ಬಗ್ಗೆ ಅಣ್ಣಾ DMK ಪ್ರತಿಪಕ್ಷ ಇವರು ಆಕ್ರೋಶ ಹೊರ ಹಾಕಿದ್ದಾರೆ. ವಿಜಯ್ ರ್ಯಾಲಿಗೆ ಬರಬೇಕಾದ್ರೆ ಶವಪೆಟ್ಟಿಗೆ ತಗೊಂಡೇ ಹೋಗಬೇಕು ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಏನೋ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಫೈನಲ್ ಆಗ್ತಿದ್ದ ಹಾಗೆ ಅಮೆರಿಕ ದೊಡ್ಡ ನಿರ್ಧಾರ ತಗೊಂಡಿದೆ. ರಿಲಯನ್ಸ್ ಕಂಪನಿಗೆ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಳೆದ ಜನವರಿಯಲ್ಲೇ ರಿಲಯನ್ಸ್ ಈ ಲೈಸೆನ್ಸ್ಗೆ ಅಪ್ಲೈ ಮಾಡಿತ್ತು. ನಂತರ ಲೈಸೆನ್ಸ್ ಪಡೆದು ಈಗ ಆಲ್ರೆಡಿ ವೆನೆಜುವೆಲಾದ ವೈಟಾಲ್ ಅನ್ನೋ ಕಂಪನಿಯಿಂದ 2 ಮಿಲಿಯನ್ ಬ್ಯಾರಲ್ಸ್ ತೈಲವನ್ನು ತರಿಸ್ಕೊಂಡು ಕೂಡ ಆಗಿದೆ ಅಂತ ಗೊತ್ತಾಗಿದೆ. ವೆನೆಜುವೆಲಾ ಮೇಲೆ ಅಮೆರಿಕದ ನಿರ್ಬಂಧಗಳಿದ್ದ ಕಾರಣ ಇಷ್ಟು ದಿನ ಅಲ್ಲಿಂದ ತೈಲ ತರಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ವೆನೆಜುವೆಲಾ ರಾಷ್ಟ್ರವೇ ಅಮೆರಿಕದ ಕಂಟ್ರೋಲ್ಗೆ ಹೋಗಿದೆ. ಅಲ್ಲಿನ ಅಧ್ಯಕ್ಷರನ್ನ ಕಿಡ್ನಾಪ್ ಮಾಡ್ಕೊಂಡು ಅಮೆರಿಕ ಹೊತ್ಕೊಂಡು ಹೋಗಿ ಇಟ್ಕೊಂಡಿದೆ, ಮಡೂರೋರನ್ನ. ಹೀಗಾಗಿ ಯಾವುದೇ ಸ್ಯಾಂಕ್ಷನ್ಸ್ ಫೇಸ್ ಮಾಡದೆ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡೋಕೆ ಅಮೆರಿಕ ಆಫರ್ ಮಾಡಿತ್ತು. ಅದರಂತೆ ರಿಲಯನ್ಸ್ಗೆ ಲೈಸೆನ್ಸ್ ಹೋಗಿದೆ. ಇನ್ನು ಈ ಹೆಜ್ಜೆಯಿಂದ ವೆನೆಜುವೆಲಾದಲ್ಲಿ $100 ಬಿಲಿಯನ್ ವೆಚ್ಚದಲ್ಲಿ ಆಯಿಲ್ ಇಂಡಸ್ಟ್ರಿ ಮರು ನಿರ್ಮಾಣಕ್ಕೆ ನೆರವಾಗುತ್ತೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಮೂಲಕ ವೆನೆಜುವೆಲಾದ ತೈಲ ಸಮುದ್ರಕ್ಕೆ ಭಾರತ ಅಧಿಕೃತವಾಗಿ ನುಗ್ಗಿದೆ. ವೆನೆಜುವೆಲಾದಲ್ಲಿ ಸುಮಾರು 300 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆ. ಜಗತ್ತಿನ ತೈಲ ನಿಕ್ಷೇಪದಲ್ಲಿ 17% ಪಾಲು ವೆನೆಜುವೆಲಾ ಒಂದೇ ಹೊಂದಿದೆ. ಇದಾದ್ಮೇಲೆ ಸೌದಿ ಅರೇಬಿಯಾ, ಇರಾನ್ ಮತ್ತು ಕೆನಡಾ ಬರುತ್ತೆ. 2020 ತನಕ ರಿಲಯನ್ಸ್ ವೆನೆಜುವೆಲಾದಿಂದ ತೈಲ ತರಿಸ್ಕೊಂಡಿತ್ತು. ಆದರೆ ಅಮೆರಿಕದ ಸ್ಯಾಂಕ್ಷನ್ಸ್ ಪ್ರೆಷರ್ನಿಂದ ಸ್ಟಾಪ್ ಆಗಿತ್ತು. ಈಗ ಪುನಃ ಆಯಿಲ್ ತರಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ, ಡಿಸ್ಕೌಂಟ್. ಆದರೆ ಎಷ್ಟು ಅಂತ ಇಲ್ಲ, ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಸ್ನೇಹಿತರೆ, ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಾವು, ವೆನೆಜುವೆಲಾದಲ್ಲಿ ಸಿಗೋದು ಹೆವಿ ಕ್ರೂಡ್ ಆಯಿಲ್. ಹೆಚ್ಚಿನ ರಿಫೈನರಿಗಳು ಇದನ್ನು ಪ್ರಾಸೆಸ್ ಮಾಡೋಕ್ಕಾಗಲ್ಲ. ರಿಲಯನ್ಸ್ ಜಾಮ್ನಗರ್ನ ರಿಫೈನರಿಯಲ್ಲಿ ಅದಕ್ಕೆಲ್ಲ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಂಡಿದೆ. ಹೆವಿ ಕ್ರೂಡನ್ನು ಕೂಡ ರಿಫೈನ್ ಮಾಡೋಕೆ ಅವ್ರ ಹತ್ರ ಫೆಸಿಲಿಟಿ ಇದೆ. ಹಾಗಾಗಿ ಇವರು ರಿಲಯನ್ಸ್ನವ್ರು ನುಗ್ಗಿದ್ದಾರೆ ಈಗ ವೆನೆಜುವೆಲಾಗೆ ತೈಲ ತೆಗಿಲಿಕ್ಕೆ. ಮತ್ತೊಂದು ಕಡೆ ರಷ್ಯನ್ ಆಯಿಲ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಭಾರತೀಯ ಕಂಪನಿಗಳು ಏಪ್ರಿಲ್ ತಿಂಗಳಲ್ಲಿ ಡೆಲಿವರಿ ಆಗಬೇಕಾಗಿದ್ದ ರಷ್ಯನ್ ಆಯಿಲನ್ನು ಇನ್ನೂ ಕೂಡ ಬುಕ್ ಮಾಡಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ನೋಡಬೇಕು ರಷ್ಯಾದಿಂದ ಮುಂದೆ ಆಯಿಲ್ ಬರುತ್ತೋ ಇಲ್ವೋ ಏನು ಅಂತ. ಇನ್ನು ಬೆಂಗಳೂರು ಹೊರವಲಯದಲ್ಲಿ ಶುಕ್ರವಾರ ಬೆಳಗ್ಗೆ ಭೀಕರ ಅಪಘಾತ ಆಗಿದೆ. 7 ಮಂದಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸತ್ಯವರ ಗ್ರಾಮದ ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆಯಾಗಿದೆ. ಅತಿ ವೇಗದಲ್ಲಿ ಚಲಿಸ್ತಾ ಇದ್ದ XUV ಕಾರು ಮೊದಲು ಮುಂದೆ ಹೋಗಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಬಳಿಕ ಅದೇ ಕಾರು ಕಂಟ್ರೋಲ್ ತಪ್ಪಿ ಕ್ಯಾಂಟರ್ಗೆ ಗುದ್ದಿದೆ. ಪರಿಣಾಮ ಕಾರಿನಲ್ಲಿದ್ದ 6 ಮಂದಿ ಮತ್ತು ಬೈಕ್ ಸವಾರ ಮೃತಪಟ್ಟಿದ್ದಾರೆ. ಕಾರ್ನಲ್ಲಿದ್ದವರೆಲ್ಲ 18-20 ವರ್ಷದ ಯುವಜನ. ಅಶ್ವಿನ್, ಅರ್ಹಾನ್, ಅಯಾನ್ ಅಲಿ, ಭರತ್, ಏಥನ್ ಅಂತ ಗುರುತಿಸಲಾಗಿದೆ. ಬೈಕ್ ಸವಾರ ಗಗನ್. ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ. ಪುಡಿ ಆಗೋಗಿದೆ ಗಾಡಿ. ಇನ್ನು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯಾದ್ಯಂತ ಸುಮಾರು 29 ಕಡೆ ರೇಡ್ ಮಾಡಿದ್ದಾರೆ. 4 ಸರ್ಕಾರಿ ಅಧಿಕಾರಿಗಳ ಮೇಲೆ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ನಲ್ಲಿ ರೇಡ್ ಆಗಿದೆ. ಈ ಕೇಸ್ನ ಆರೋಪಿ ಬೆಂಗಳೂರಿನ PWD ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪುರುಷೋತ್ತಮ್ ದಾಸ್ಗೆ ಸಂಬಂಧಪಟ್ಟಂತೆ ಭರ್ತಿ 12.84 ಕೋಟಿ ರೂಪಾಯಿ ಆಸ್ತಿಯನ್ನು ಸೀಸ್ ಮಾಡಲಾಗಿದೆ. ಇತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ HM ಜನಾರ್ದನ್ ಅವರ 5.77 ಕೋಟಿ ರೂಪಾಯಿ ಆಸ್ತಿ ವಶ ಆಗಿದೆ. ದಾವಣಗೆರೆಯ ಬೆಸ್ಕಾಂ ಎಂಜಿನಿಯರ್ ಅರ್ಜುನ್ರ ಒಟ್ಟು 2.49 ಕೋಟಿ ರೂಪಾಯಿ ಆಸ್ತಿ ಮತ್ತು ಧಾರವಾಡದ ಸೋಮಲಿಂಗಪ್ಪ ಅನ್ನೋ ಅಧಿಕಾರಿಗೆ ಸಂಬಂಧಪಟ್ಟ 2.64 ಕೋಟಿ ರೂಪಾಯಿ ಆಸ್ತಿ ಜಪ್ತಿಯಾಗಿದೆ. ವಿಚಾರಣೆ ಜೋರಾಗಿ ನಡೀತಾ ಇದೆ. ಇನ್ನು 2026-27 ಸಾಲಿನ ಕರ್ನಾಟಕದ ಬಜೆಟ್ ಮಾರ್ಚ್ 6ಕ್ಕೆ ಮಂಡನೆಯಾಗುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಭರ್ತಿ 17ನೇ ಬಾರಿಗೆ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದಂಗಾಗುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ. ಬಜೆಟ್ ಅಧಿವೇಶನ ಮಾರ್ಚ್ 27ರವರೆಗೆ ನಡೆಯುತ್ತೆ. ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಪಂದ್ಯಕ್ಕೆ 35,000ಕ್ಕಿಂತ ಹೆಚ್ಚಿನ ಜನ ಸೇರೋ ಹಾಗಿಲ್ಲ ಅಂತ ಕಂಡೀಷನ್ ಕೂಡ ಹಾಕಿದೆ.
ಸ್ಟೇಡಿಯಮಲ್ಲಿರೋ ಕೆಪಾಸಿಟಿ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಸೇರೋಕ್ಕಾಗುತ್ತೆ. ಔಟ್ಸೈಡ್ ಕ್ರೌಡ್ ನೀವು ಮ್ಯಾನೇಜ್ ಮಾಡಬೇಕು ಅಷ್ಟೇ, ಪೊಲೀಸ್ನವರು ಮತ್ತು ಸರ್ಕಾರದವರು. ಹೊರಗಡೆ ಜನ ಬಂದು ಜಾಸ್ತಿ ನುಗ್ಗಲಾದರೆ ಒಳಗಡೆ ಅಷ್ಟೇ ಕೂರೋಕ್ಕಾಗೋದು, ಒಬ್ಬರ ಮೇಲೆ ಒಬ್ಬರು ಹತ್ತೇನು ಕೂರೋಕ್ಕಾಗಲ್ವಲ್ಲ. ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಫೆಬ್ರವರಿ 15ನೇ ತಾರೀಕು ಬೆಂಗಳೂರಲ್ಲಿ ಮಾಂಸ ಮಾರಾಟವನ್ನು ಬ್ಯಾನ್ ಮಾಡಲಾಗಿದೆ. ಪ್ರಾಣಿ ವಧೆಯನ್ನು ಕೂಡ ನಿಷೇಧಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಈ ಆದೇಶ ಹೊರಡಿಸಿದೆ. ಏನೋ ದ್ವಿತೀಯ PU ವಿದ್ಯಾರ್ಥಿಗಳಿಗೆ KSRTC ಮತ್ತು BMTCನಿಂದ ಗುಡ್ ನ್ಯೂಸ್. ಫೆಬ್ರವರಿ 28ರಿಂದ ನಡೆಯೋ PU ಎಕ್ಸಾಮ್ ಬರೆಯೋರಿಗೆ ಹೋಗೋರಿಗೆ ಉಚಿತ ಪ್ರಯಾಣ, ಹಾಲ್ ಟಿಕೆಟ್ ತೋರಿಸಬೇಕು. ಮಾರ್ಚ್ 17ರ ಅಂತಿಮ ಪರೀಕ್ಷೆವರೆಗೂ ಕೂಡ ಫ್ರೀ. ಇನ್ನು ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ನಿರ್ದೇಶಕ ಜೋ ಸೈಮನ್ ನಿಧನರಾಗಿದ್ದಾರೆ. 80 ವರ್ಷ ವಯಸ್ಸಾಗಿತ್ತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೇ ಹೃದಯಾಘಾತ ಆಗಿತ್ತು. ಕರ್ಕೊಂಡು ಹೋದ್ರೂ ಕೂಡ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಸಾಹಸ ಸಿಂಹ, ಸ್ನೇಹದ ಕಡಲಲ್ಲಿ, ರವಿವರ್ಮ ತರದ ಹಿಟ್ ಸಿನಿಮಾಗಳನ್ನ ಡೈರೆಕ್ಟ್ ಕೂಡ ಮಾಡಿದ್ರು. ಅನೇಕ ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು. ಏನು ಭಾರತದ ಸ್ಟಾರ್ಟ್ಅಪ್ ಗಳಿಗೆ ಬೂಸ್ಟ್ ಕೊಡೋಕೆ ಕೇಂದ್ರ ಸರ್ಕಾರ ಹೊಸ ನಿರ್ಧಾರ ತಗೊಂಡಿದೆ. ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ನೂತನ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಇನಿಷಿಯೇಟಿವ್ ಶುರು ಮಾಡಿದೆ. ಈಗ ಆಲ್ರೆಡಿ ಪ್ರಧಾನಿ ಮೋದಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸರ್ಕಾರ ಈ 10,000 ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಸ್ಟಾರ್ಟ್ಅಪ್ಗಳ ಮೇಲೆ ತಗೊಳ್ಳಿ ದುಡ್ಡಂತ ಕೊಡೋದಿಲ್ಲ. ಬದಲಿಗೆ ಮೊದಲು ಸೆಬಿಯಲ್ಲಿ ರಿಜಿಸ್ಟರ್ ಆಗಿರೋ ವೆಂಚರ್ ಕ್ಯಾಪಿಟಲಿಸ್ಟ್ಗಳಲ್ಲಿ ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಸದಾ ಸ್ಟಾರ್ಟ್ಅಪ್ಗಳನ್ನು ಪುಷ್ ಮಾಡೋ ಈ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಸ್ಟಾರ್ಟ್ಅಪ್ಗಳ ಮೇಲೆ ಅವರು ಹೂಡಿಕೆ ಮಾಡ್ತಾರೆ. ಸೊ ಇಲ್ಲಿ ಸರ್ಕಾರ ಬಿಗ್ ಇನ್ವೆಸ್ಟರ್ ಥರ ಕೆಲಸ ಮಾಡುತ್ತೆ. ಸರ್ಕಾರಕ್ಕೆ ಇದರಲ್ಲೆಲ್ಲ ಪಾಲಿರುತ್ತೆ, ದುಡ್ಡು ಹಾಕಿದಕ್ಕೆ ತಕ್ಕ ಹಾಗೆ. ಒಂಥರ ಇನ್ವೆಸ್ಟರ್ ಥರ ಸರ್ಕಾರ ಮನಿಯನ್ನು ಇಲ್ಲಿ ಚಾನಲೈಸ್ ಮಾಡುತ್ತೆ ಸ್ಟಾರ್ಟ್ಅಪ್ಗಳಿಗೆ. ಇದರಿಂದ ಏನಾಗುತ್ತೆ, ದುಡ್ಡು ಕಾಸಿಗೋಸ್ಕರ ಫಂಡಿಂಗ್ ಅಂತ ನೋಡ್ತಾ ಇರೋ ತುಂಬ ಸ್ಟಾರ್ಟ್ಅಪ್ಗಳಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಸರ್ಕಾರ ಕೂಡ ಪುಷ್ ಮಾಡ್ತಿರೋದ್ರಿಂದ ಅವೈಲೇಬಿಲಿಟಿ ಆಫ್ ಫಿನಾನ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಂತ ಸರ್ಕಾರವೇ ಡಿಸಿಷನ್ ಮಾಡೋಕೆ ಹೋದರೆ ಅಲ್ಲಿ ಭ್ರಷ್ಟಾಚಾರ ಆಗ್ಬೋದು ಅಥವಾ ರಾಂಗ್ ಡಿಸಿಷನ್ ಆಗ್ಬೋದು. ಆದರೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅವರು ಥ್ರೂ ಚಾನಲೈಸ್ ಮಾಡಿದಾಗ ಅವ್ರು ಅದೇ ಕೆಲಸ ಮಾಡ್ತಿರ್ತಾರಲ್ಲ. ಸೊ ರೈಟ್ ಸ್ಟಾರ್ಟ್ಅಪ್ಗಳಿಗೆ ಹುಡುಕ್ಬಿಟ್ಟು, ಟ್ಯಾಲೆಂಟ್ ನೋಡಿಬಿಟ್ಟು, ಪೊಟೆನ್ಷಿಯಲ್ ನೋಡಿಬಿಟ್ಟು ದುಡ್ಡನ್ನು ಹರಿಸ್ತಾರೆ. ಅದು ಕರೆಕ್ಟಾಗಿ ಚಾನಲೈಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನ 4 ಧಾಮ್ ಯಾತ್ರೆ 68,500 ರೂಪಾಯಿ, 12 ನೈಟ್ 13 ದಿನ ಕೇದಾರ್ನಾಥ, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ, ಋಷಿಕೇಶ ಎಲ್ಲ ಕಡೆ ಹೋಗೋದಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಟ್ರಿಪ್ ಹೋಗಿ ಬರ್ಬೋದು ಕಾಲ್ ಮಾಡಿಕೊಂಡು. ಏನು ಭಾರತ ತನ್ನ ಏರ್ ಡಿಫೆನ್ಸ್ ಬಲಪಡಿಸುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿದೆ. 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಷ್ಯಾದಿಂದ S-400 ಮಿಸೈಲ್ಗಳನ್ನು ಖರೀದಿ ಮಾಡ್ತಿದೆ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಇವು ಆಲ್ರೆಡಿ ನಮ್ಮ ಹತ್ರ ಇರೋ S-400 ಬ್ಯಾಟರಿಗಳಿಗೋಸ್ಕರ. ಇನ್ನು ಹೊಸ ಖರೀದಿಯಲ್ಲಿ 288 ಮಿಸೈಲ್ ತರಿಸ್ಕೊಳ್ತಾ ಇದ್ದಾರೆ. 120 ಶಾರ್ಟ್ ರೇಂಜ್, 168 ಲಾಂಗ್ ರೇಂಜ್ ಅಂತ ಗೊತ್ತಾಗಿದೆ. ಕಳೆದ ವರ್ಷ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಇದು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿತ್ತು. ಪಾಕ್ ವಿಮಾನಗಳು ಮೇಲೆ ತಕ್ಷಣ ಅದನ್ನು ಹೊಡೆದು ಕೆಡವಿದ್ವು. ಹಾಗೆ ಪಾಕ್ನ ಡ್ರೋನ್ ಮತ್ತು ಸೋಕಾಲ್ಡ್ ಪವರ್ಫುಲ್ ಮಿಸೈಲ್ಗಳನ್ನು ಕೂಡ ಇದು ಹೊಡೆದು ಹಾಕಿತ್ತು. ಈಗ ಆ ಸ್ಟಾಕ್ಗಳನ್ನು ಮತ್ತೆ ತುಂಬಿಸೋಕೆ ಈ ನಿರ್ಧಾರ ಆಗಿದೆ. ಏನೋ T20 ವರ್ಲ್ಡ್ ಕಪ್ನಲ್ಲಿಂದು ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. ಕೊಲಂಬೋದ R. ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದಿದ್ದ ಈ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾ ಗೆಲುವು ಖಚಿತ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಜಿಂಬಾಬ್ವೆನ ಹೊಡೆದು ಬಿಸಾಕ್ತಾರೆ ಅಂತ. ಆದರೆ ಜಿಂಬಾಬ್ವೆ ಆಟಗಾರರು ತಮ್ಮ ಹಳೇ ವೈಭವದಲ್ಲಿ ಆಡಿದ್ದಾರೆ. ಕಾಂಗರುಗಳನ್ನು ಸೋಲಿಸಿದ್ದಾರೆ. 23 ರನ್ಗಳಿಂದ ಗೆದ್ದಿದ್ದಾರೆ. ಟಾಸ್ ಗೆದ್ದು ಆಸ್ಟ್ರೇಲಿಯಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂಥ ಜಿಂಬಾಬ್ವೆ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 2 ವಿಕೆಟ್ ಕಳ್ಕೊಂಡು 169 ರನ್ ಕಲೆ ಹಾಕಿದ್ರು. ಓಕೆ, ಪರವಾಗಿಲ್ಲ ಅನ್ನೋ ಥರದ ಸ್ಕೋರ್. ಆಸ್ಟ್ರೇಲಿಯಾಗೆ 170 ರನ್ಗಳ ಸುಲಭದ ಗುರಿ. T20 ಇವತ್ತಿನ ಕಾಲದಲ್ಲಿ ತೀರಾ ಕಳಪೆ ಸ್ಕೋರು ಅಲ್ಲ, ಭಾರಿ ಗ್ರೇಟ್ ಸ್ಕೋರು ಅಲ್ಲ, ಹೊಡಿಬೋದು. ಆಸ್ಟ್ರೇಲಿಯಾ ಥರ ಟೀಮ್ ಆರಾಮಾಗಿ ಹೊಡಿಬೋದು. ಮುಂದೆ ಇರೋದು ಜಿಂಬಾಬ್ವೆ ಅನ್ನೋ ಲೆಕ್ಕಾಚಾರ. ಆದರೆ ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ಬರೀ 19.3 ಓವರ್ಗಳಲ್ಲಿ ಆಲ್ಔಟ್ ಆಗಿ 146 ರನ್ ಗಳಿಸಕ್ಕಷ್ಟೇ ಆಯಿತು. ಈ ಮೂಲಕ ಭರ್ತಿ 19 ವರ್ಷಗಳ ಬಳಿಕ ಜಿಂಬಾಬ್ವೆ T20 ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾಗೆ ಸೋಲುಣಿಸಿದೆ. 2007ರಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ರು. ಇನ್ನು ಈ ಸೋಲ್ನಿಂದ ಬಿ ಗ್ರೂಪ್ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ 3ನೇ ಸ್ಥಾನಕ್ಕೆ ಕುಸಿದಿದೆ. ಜಿಂಬಾಬ್ವೆ 2ನೇ ಸ್ಥಾನಕ್ಕೆ ಹೋಗಿದೆ. ಇನ್ನು ಭಾರತದ ಷೇರುಪೇಟೆ ಮತ್ತೆ ಪತನ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ ಕಡೆ ದಿನ 1048 ಪಾಯಿಂಟ್ ಬಿದ್ದು, ಅಂದರೆ 1.25% ಡೌನ್ ಆಗಿ 82,626ಕ್ಕೆ ತಲುಪಿದೆ. ನಿಫ್ಟಿ 336 ಪಾಯಿಂಟ್ಸ್ ಅಥವಾ 1.30% ಡೌನ್ ಆಗಿ 25,471ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.58% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.50% ಡೌನ್ ಆಗಿದೆ. ಹೂಡಿಕೆದಾರರು ಒಂದೇ ದಿನ 7 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 465 ಲಕ್ಷ ಕೋಟಿ ರೂಪಾಯಿಗೆ ಕುಸಿದಿದೆ. IT, ಮೆಟಲ್ ಮತ್ತು ಕಮೋಡಿಟಿ ಸ್ಟಾಕ್ಗಳಲ್ಲಿ ಸೆಲ್ ಆಫ್ ಆಗಿದೆ. ಟೆಕ್ ಸೇರಿದಂತೆ ಇತರ ಸೆಕ್ಟರ್ಗಳ ಮೇಲೆ AI ಇಂಪ್ಯಾಕ್ಟ್ನ ಅನಿಶ್ಚಿತತೆ ಇನ್ನೂ ಕಂಟಿನ್ಯೂ ಆಗಿದೆ. ಏನಾಗುತ್ತೋ ಅನ್ನೋ ಭಯ, ಸೆಲ್ ಆಫ್. ಇನ್ನು ಅಮೆರಿಕದ ಫೆಡರಲ್ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಕಮ್ಮಿ ಮಾಡುತ್ತೆ ಅನ್ನೋ ನಿರೀಕ್ಷೆ ಮಾರ್ಕೆಟ್ನಲ್ಲಿತ್ತು. ಅದೀಗ ನಿಧಾನವಾಗಿ ಹೊರಟು ಹೋಗ್ತಾ ಇದೆ.
ಅಮೆರಿಕದಲ್ಲಿ ಜಾಬ್ ಡೇಟಾ ಪಾಸಿಟಿವ್ ಇರೋದ್ರಿಂದ ಹೂಡಿಕೆದಾರರು ಮುಂಚೆ ಇಟ್ಕೊಂಡಿದ್ದ ನಿರೀಕ್ಷೆ ಹುಸಿಯಾಗ್ತಿದೆ. ಇನ್ನು ಬಜಾಜ್ ಫಿನಾನ್ಸ್, ಐಷಾ ಮೋಟಾರ್ಸ್, SBI ಲೈಫ್ ಇನ್ಶೂರೆನ್ಸ್, SBI ಅಂದ್ರೆ ಬ್ಯಾಂಕ್, ಸಿಪ್ಲಾ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ ಹಿಂಡಾಲ್ಕೋ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಯೂನಿಲಿವರ್, ಎಟರ್ನಲ್, ಅದಾನಿ ಎಂಟರ್ಪ್ರೈಸಸ್ ಮತ್ತು ONGC ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಇಳಿಕೆಯಾಗಿ 90 ರೂಪಾಯಿ 64 ಪೈಸೆ ಆಗಿದೆ. ಇನ್ನೊಂದು ಕಡೆ ಅದಾನಿ ಗ್ರೂಪ್ ಈಗ ನ್ಯೂಕ್ಲಿಯರ್ ಪವರ್ ಫೀಲ್ಡ್ಗೂ ಎಂಟ್ರಿ ಕೊಟ್ಟಿದೆ. ಇದಕ್ಕೋಸ್ಕರ ಅದಾನಿ ಪವರ್ ಕಂಪನಿ, ಅದಾನಿ ಅಟಾಮಿಕ್ ಎನರ್ಜಿ ಲಿಮಿಟೆಡ್ AAEL ಹೊಸ ಸಬ್ಸಿಡರಿ ಶುರು ಮಾಡಿದೆ. ಫೆಬ್ರವರಿ 11ನೇ ತಾರೀಕು ಕಂಪನಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿದ್ದು, ಇದಕ್ಕೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೂಡ ಸಿಕ್ಕಿದೆ. ಇನ್ನು ಫ್ರಾನ್ಸ್ನ ಜೆಟ್ ಇಂಜಿನ್ ತಯಾರಿಕಾ ಕಂಪನಿ ಸಾಫ್ರಾನ್, ರಫೇಲ್ಗೂ ಕೂಡ ಇವರೇ ಮಾಡೋದಲ್ವಾ, ಈಗ ಭಾರತದಲ್ಲೇ ಹೊಸ ರಫೇಲ್ ಜೆಟ್ಗಳ ಇಂಜಿನ್ ಫ್ಯಾಕ್ಟರಿ ಓಪನ್ ಮಾಡೋಕೆ ಮುಂದಾಗಿದೆ. ಇದನ್ನ ಸಾಫ್ರಾನ್ನ CEO ಒಲಿವಿಯರ್ ಆಂಡ್ರೀಸ್ ಕನ್ಫರ್ಮ್ ಮಾಡಿದ್ದಾರೆ. 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಓಕೆ ಮಾಡಿದ ಬೆನ್ನಲ್ಲೇ ಈ ಹೇಳಿಕೆ ಬಂದಿದೆ. ಈ ಡೀಲ್ ಫೈನಲ್ ಆದಾಗ ರಫೇಲ್ನಲ್ಲಿ ಬಳಸೋ ಪವರ್ಫುಲ್ M88 ಇಂಜಿನ್ ಭಾರತದಲ್ಲೇ ನಿರ್ಮಾಣವಾಗುತ್ತೆ. ಅದಕ್ಕೆ ಬೇಕಾಗಿರೋ ಇಕೋಸಿಸ್ಟಮ್ ಇಲ್ಲಿ ನಿರ್ಮಾಣವಾಗುತ್ತೆ. ಎಷ್ಟು ಬೇಕಷ್ಟು ಇಂಜಿನ್ ನಾವು ನಿರ್ಮಾಣ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಏನೋ ಭಾರತದ ವಿದೇಶಿ ವಿನಿಮಯ ಮೀಸಲಿನಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಫೆಬ್ರವರಿ 6ಕ್ಕೆ ಕೊನೆಗೊಂಡ ವಾರದಲ್ಲಿ ಬರೋಬ್ಬರಿ $6.7 ಬಿಲಿಯನ್ ಹಣ ಕಮ್ಮಿಯಾಗಿ ಒಟ್ಟು ಮೀಸಲು $717.06 ಬಿಲಿಯನ್ ನಿಂತಿದೆ. RBI ಡೇಟಾ ಇದಕ್ಕೂ ಹಿಂದಿನ ವಾರವಷ್ಟೇ ರಿಸರ್ವ್ ಆಲ್ ಟೈಮ್ ಹೈ $723 ಬಿಲಿಯನ್ ದಾಟಿತ್ತು. ನಮ್ಮ ರಿಸರ್ವ್ ನಲ್ಲಿರೋ ಚಿನ್ನ ಇತ್ತಲ್ಲ, ಅಂದ್ರೆ ವ್ಯಾಲ್ಯೂ ಸ್ವಲ್ಪ ಡೌನ್ ಆಯ್ತಲ್ಲ, ಅದರಿಂದ ಓವರ್ ಆಲ್ ವ್ಯಾಲ್ಯೂ ಕೆಳಗೆ ಇಳ್ಕೊಂಡ್ಬಂದಿದೆ. ಇನ್ನು Q3 ರಿಸಲ್ಟ್ಸ್ ನೋಡೋದಾದ್ರೆ EV 2 ವೀಲರ್ ಕಂಪನಿ ಓಲಾ ಬೀಳ್ತಾನೆ ಇದೆ. ಅವರ ರೆವೆನ್ಯೂ 55% ಡೌನ್ ಆಗಿ 470 ಕೋಟಿಗೆ ಇಳಿದಿದೆ. ಅವರ ಲಾಸ್, ಅವ್ರ ಪ್ರಾಫಿಟಿಗೆ ಬಂದೇ ಇಲ್ಲ ಬಿಡಿ, ನೆಟ್ ಲಾಸ್ ಕೂಡ 487 ಕೋಟಿ ರೂಪಾಯಿ ಇದೆ. ವೆಹಿಕಲ್ ಡೆಲಿವರಿ ಕೂಡ 38% ಡೌನ್ ಆಗಿದೆ. ವೆಹಿಕಲ್ಗಳ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್, ಹೀಗಾಗಿ ಓಲಾ ಅಧಪತನದತ್ತ ಸಾಗ್ತಾ ಇದೆ. ಇನ್ನು ಫಾರ್ಮಾ ಕಂಪನಿ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಪ್ರಾಫಿಟ್ 26% ಜಂಪ್ ಆಗಿದೆ, $635 ಕೋಟಿ ರೂಪಾಯಿಗೆ ತಲುಪಿದೆ. ಕಂಪನಿಯ ಉತ್ಪನ್ನಗಳಿಗೆ ಹೆಚ್ಚಾಗಿರೋ ಡಿಮಾಂಡ್ ಈ ಲಾಭಕ್ಕೆ ಮೇನ್ ಕಾರಣ. ಇನ್ನು ಸರ್ಕಾರಿ ಒಡೆತನದ NBCC ಲಾಭ 38% ಜಂಪ್ ಆಗಿ $19,660 ಕೋಟಿ ರೂಪಾಯಿಗೆ ತಲುಪಿದೆ. ಕಂಪನಿಗೆ ಇಷ್ಟೊಂದು ಲಾಭ ಬರೋಕೆ ಕೊಚ್ಚಿ ಹೌಸಿಂಗ್ ಪ್ರಾಜೆಕ್ಟ್ ಮೇನ್ ಕಾರಣ. ಅಲ್ಲೊಂದು ಪ್ರಾಜೆಕ್ಟ್ ಅವ್ರದೆಲ್ಲ ಸಿಕ್ಕಾಕೊಂಡಿತ್ತು, ಅದೀಗ ಕ್ಲಿಯರ್ ಆಗಿರೋದ್ರಿಂದ ಅವರಿಗೆ ಒನ್ ಟೈಮ್ ಜಂಪ್ ಕಾಣಿಸ್ತಾ ಇದೆ ಇದರಲ್ಲಿ ಪ್ರಾಫಿಟ್ ಅಲ್ಲಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,885 ರೂಪಾಯಿ ಕಮ್ಮಿಯಾಗಿ 1,52,765 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,650 ರೂಪಾಯಿ ಕಮ್ಮಿಯಾಗಿ 1,39,930 ರೂಪಾಯಿ ಆಗಿದೆ. ಹಾಗೆ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 16,700 ರೂಪಾಯಿ ಕಮ್ಮಿಯಾಗಿ 2,42,433 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲದೆ, ಲೈವ್ ಇಂಟರಾಕ್ಷನಲ್ಲಿ ಆಗಾಗ ಪಾಲ್ಗೊಳ್ಳೋದು ಮಾತ್ರ ಅಲ್ಲದೆ, ನೀವು ನಮ್ಮ ತಂಡದ ಈ ಪ್ರಯತ್ನಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.